ಹಾಯ್ ಹೆಲೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಿಟಲ್ ಕಿಚನ್ ಹೊಸ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ರೊಟ್ಟಿಯನ್ನು ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಅಂದರೆ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಅಂದರೆ ಪ್ರತಿ ಮನೆಯಲ್ಲೂ ಫೇಮಸ್ ಆದಂಥ ಊಟ. ರೊಟ್ಟಿ ತುಂಬ ಸುಲಭವಾಗಿ ಮಾಡ್ಬೋದು. ಏನು ಅಂದರೆ ಕಷ್ಟ ಏನೂ ಇಲ್ಲ. ಅಂದರೆ ರೊಟ್ಟಿ ಹಿಟ್ಟನ್ನು ತೆಗೆದುಕೊಂಡು ಅದರಲ್ಲಿ ಸುಡು ಸುಡು ಬಿಸಿ ನೀರು ಹಾಗೆ ಅಂದರೆ ಕುದಿಯುವಂಥ ನೀರನ್ನು ಹಾಕಿ ಚೆನ್ನಾಗಿ ಹದವಾಗಿ ಹಿಟ್ಟನ್ನು ನಾದಿಕೊಳ್ಳಬೇಕು. ಯಾವ ರೀತಿ ನಾದ್ಕೊಂಡಿದ್ದೀನಿ ನೋಡಿರಿ, ಈ ರೀತಿ ನಾದ್ಕೋಬೇಕು. ನಾದಿ ರೊಟ್ಟಿ ಹಿಟ್ಟನ್ನು ಸ್ವಲ್ಪ ಗುಂಡಾಗಿ ಮಾಡಿಕೊಂಡು ನಾನು ಯಾವ ರೀತಿ ರೊಟ್ಟಿ ಬಡಿತಾ ಇದ್ದೀನಿ ನೋಡಿ, ಆ ರೀತಿ ರೊಟ್ಟಿಯನ್ನು ಒಡೆದು ಹಂಚಲ್ಲಿ ಹಾಕಿಕೊಳ್ಳಬೇಕು. ನೋಡಿರಿ, ನೀವು ಒಂದು 2 ಸರಿ ರೊಟ್ಟಿ ಮಾಡಿದ್ರಿ ಅಂದರೆ ಅದು ತುಂಬ ಸುಲಭ, ನಿಮಗೆ ಬಂದೇ ಬರುತ್ತೆ. ಏನು ಅಂದರೆ ಕಷ್ಟ ಏನೂ ಆಗಲ್ಲ. ನೋಡಿ ಯಾವ ರೀತಿ ರೊಟ್ಟಿ ಉಬ್ಬಿ ಬರ್ತಾಯಿದೆ ಅಂತ. ಇದೇ ರೀತಿ ಮತ್ತೆ ಹಿಟ್ಟನ್ನು ತೆಗೆದುಕೊಂಡು ಮತ್ತೆ ರೊಟ್ಟಿಯನ್ನು ಬಡೆದು ಅದೇ ರೀತಿ ಮತ್ತೆ ಹಿಟ್ಟು ಅಂದರೆ ರೊಟ್ಟಿಯನ್ನು ಹೆಂಚಿಗೆ ಹಾಕಿ ಈ ರೀತಿ ನೀರು ಹಚ್ಕೊಳ್ಬೇಕು. ಇದೇ ರೀತಿ ರೊಟ್ಟಿಗಳನ್ನು ಮಾಡಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ರೀತಿ ಮೃದುವಾದಂಥ ರೊಟ್ಟಿಗಳು ತಿನ್ನೋದಕ್ಕೂ ತುಂಬ ರುಚಿಕರವಾಗಿರುತ್ತೆ. ಹಾಗೆ ವಯಸ್ಸಾದವರು ಕೂಡ ತುಂಬ ಸರಳವಾಗಿ ಊಟ ಮಾಡ್ಬೋದು. ಅದೇ ರೀತಿ ಬೇರೆ ಬೇರೆ ಆದಂಥ ನಾಷ್ಟಾಗಳನ್ನು ಮಾಡೋದಕ್ಕಿಂತನೂ ಪ್ರತಿದಿನ ರೊಟ್ಟಿ ಮಾಡಿ ರೊಟ್ಟಿ ಪಲ್ಯ ಈ ಥರ ಊಟ ಮಾಡೋದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ ನನ್ನ ಮೇಲೆ ಹೀಗೆ ಇರಲಿ. ಅಂದರೆ ಹೆಚ್ಚು ಸಬ್ಸ್ಕ್ರೈಬ್, ಶೇರ್ ಹಾಗೆ ಕಮೆಂಟ್ಸು ಮತ್ತು ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಇದೇ ರೀತಿ ನಿಮಗೆ ಒಳ್ಳೆಯಾದಂಥ ರೆಸಿಪಿಗಳನ್ನು ನಾನು ಕಳಿಸ್ತಾ ಇರ್ತೀನಿ. ಅಂದರೆ ಆರೋಗ್ಯಯುತವಾದಂಥ ರೆಸಿಪಿಗಳನ್ನು ಕಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ರೊಟ್ಟಿಗಳು ಉಬ್ಬಿ ಬರುತ್ತೆ. ಇದೇ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.